ಇವಾಗ ಪಟ್ ಅಂತ ನಿಮ್ಮ ಮೊಬೈಲ್ ನೋಡಿ, ನಿಮ್ಮ ಮೊಬೈಲ್ ನಲ್ಲಿ ಎಷ್ಟು ಸಮಯ ಆಗಿದೆ, ಇವಾಗ ಟೈಮ್ ಎಷ್ಟಾಗಿದೆ ಪಟ್ ಅಂತ ಕಮೆಂಟ್ ಮಾಡಿ. ಈ ಮುಂದಿನ 30 ಸೆಕೆಂಡ್ ತುಂಬಾನೇ ಇಂಪಾರ್ಟೆಂಟ್. ಸಾವಿರಾರು ಜನರ ಲೈಫ್ ಕೂಡ ಚೇಂಜ್ ಆಗ್ಬೋದು ಇದರಿಂದ. ಓಕೆ, ಟೈಮ್ ಎಷ್ಟಾಗಿದೆ ಅಂತ ಕಮೆಂಟ್ ಮಾಡಿದ್ರಿ ನೀವು. ಒಂದು ನೋಟ್ಬುಕ್ ತಗೊಳ್ಳಿ, ಒಂದು ಪೆನ್ ತಗೊಳ್ಳಿ, ಅದರಲ್ಲಿ ಬರೀರಿ. ಓಕೆ, ನಿಮಗೆ ಚಿಕ್ಕ ವಯಸ್ಸಿಂದ ನೀವು ಏನ್ ಆಗ್ಬೇಕು ಅನ್ಕೊಂಡಿದ್ರಾ, ಯಾವ್ದ್ರಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ, ಓಕೆ ಇದನ್ನ ಆಗ್ಬೇಕು ನಾನು, ಇದರಲ್ಲಿ ಇಂಟ್ರೆಸ್ಟ್ ಇದೆ ನನಗೆ, ಇದ್ದೇ ಮಾಡ್ಬೇಕು ಗುರು ನಾನು ಅನ್ನೋದನ್ನ ಬುಕ್ ಅಲ್ಲಿ ನೀಟಾಗಿ ಬರೀರಿ. ನೆಕ್ಸ್ಟ್ 20 ಡೇಸ್ ನೀವೇನ್ ಆ ಟಾಪಿಕ್ ಬರ್ದಿರ್ತಿರಲ್ಲ, ನಿಮ್ಗೆ ಏನ್ ಆಸೆ ಇದೆ, ಏನ್ ಆಗ್ಬೇಕು ಅನ್ಕೊಂಡಿದ್ದೀರಾ, ಏನ್ ಅಚೀವ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಅದ್ರ ಬಗ್ಗೆನೇ ವಿಡಿಯೋಸ್ ನೋಡ್ಬೇಕು ನೀವು. ಏನ್ ಬರ್ದಿರ್ತೀರಿ ನೋಡಿ ಆ ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಆದ್ರೂ ನೋಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರಿ, ಫೇಸ್ಬುಕ್ ಎಲ್ಲ ಬೇಕಾದ್ರೂ ನೋಡಿ. ನೀವು ಅದ್ರ ರಿಲೇಟೆಡ್ ಮಾತ್ರ ನೋಡ್ಬೇಕು, ಅದ್ರ ರಿಲೇಟೆಡ್ ಮಾತ್ರ ಕೇಳಬೇಕು. ನೀವು ಒಂದು ದಿನದಲ್ಲಿ 3 ಅವರ್ ಕೊಡ್ತಿರೋ, 2 ಅವರ್ ಕೊಡ್ತಿರೋ, ಒಟ್ಟು ಡೈಲಿ ನಿಮಗೆ 1 ಅವರ್ ಆದ್ರೂ ಕೊಡಿ. ಅದ್ರ ಬಗ್ಗೆ ನಿಮಗೆ ಡೈಲಿ ಆ ಒಂದು ವಿಷಯದ ಬಗ್ಗೆ ಏನ್ ಬುಕ್ ಅಲ್ಲಿ ಬರ್ದಿದ್ರೆ ಅದ್ರ ಬಗ್ಗೆ ರಿಲೇಟೆಡ್ ವಿಡಿಯೋಸ್ ನೋಡ್ಲೇಬೇಕು. ನೀವು ಅನ್ಬೋದು ಗುರು ಆ ರಿಲೇಟೆಡ್ ನನಗೆ ಎಲ್ಲೂ ಸಿಗ್ತಾ ಇಲ್ಲ ಅಂತ ಅನ್ನಕ್ಕೆ ಹೋಗ್ಬಿಡಿ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಂದು ಸಿಗುತ್ತೆ, ಯೂಟ್ಯೂಬ್ ಅಲ್ಲೂ ಪ್ರತಿಯೊಂದು ಸಿಗುತ್ತೆ, ಇನ್ಸ್ಟಾಗ್ರಾಮ್ ಅಲ್ಲೂ ಸಿಗುತ್ತೆ. ನೀವು ಅದನ್ನ ಹುಡುಕ್ಬೇಕಷ್ಟೇ, ಸರ್ಚ್ ಮಾಡಿ, ಸಿಗುತ್ತೆ ಪಕ್ಕ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ನಿಮಗೆ ಪಾಸಿಟಿವಿಟಿ ಭಯಂಕರ ಬಂದ್ಬಿಡುತ್ತೆ. ಅದ್ರ ಬಗ್ಗೆ ಡೈಲಿ ನೀವು ಅದನ್ನ ರಿಮೆಂಬರ್ ಮಾಡ್ತಾ ಇದ್ರೆ ಅದರಲ್ಲಿ ಬರ್ದಿರ್ತಿರಲ್ವ ನೀವು, ನಿಮಗೆ ಮೋಟಿವೇಟ್ ಆಗುತ್ತೆ. ಅದ್ರ ರಿಲೇಟೆಡ್ ವಿಡಿಯೋಸ್ ನೋಡಿ, ರಿಸರ್ಚ್ ಮಾಡಿ, ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಏನಾದ್ರು ಮಾಡ್ತಿರೋ ಗೊತ್ತಿಲ್ಲ ಗುರು. ಡೈಲಿ 1 ರಿಂದ 2 ಅವರ್ ಅದ್ರ ಬಗ್ಗೆ ಮಾತ್ರ ನಿಮಗೆ ಗೊತ್ತಾಗಬೇಕು. ತುಂಬಾ ಜನ ಇದನ್ನ ಟ್ರೈ ಮಾಡಿದ್ದಾರೆ, ಅವರು ಕೂಡ ಜೀವನದಲ್ಲಿ ಸಕ್ಸಸ್ ಆಗಿದ್ದಾರೆ. ಅದನ್ನೇ ನಾನು ನಿಮ್ಗೆ ಹೇಳ್ತಿರೋ, ಸುಮ್ಮನೆ ನಾನು ಕ್ರಿಯೇಟ್ ಮಾಡಿರೋದಲ್ಲ ಇದು.